ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಲಾಗ್ಗೆ ಸ್ವಾಗತ. ಫೈನಲಿ ಸೊ ಸ್ಪಿಟಿ ರೈಡು ಹೊರಡ್ತಾ ಇದ್ದೀವಿ ಬೆಂಗಳೂರಿಂದ. ಅದು ನಮ್ಮ ವಿಧಾನಸೌಧದಿಂದ, ಬೆಂಗಳೂರಿನ ರಾಜಧಾನಿಯಿಂದ. ಸೊ ಖುಷಿ ಆಗ್ತಾ ಇದೆ. ಅದು ನಮ್ಮ ಜಟಾಯು ಕ್ಲಬ್ಬಿಂದ 4x4 ಅಡ್ವೆಂಚರ್ಸ್ನ ಒಂದು ಕ್ಲಬ್ ಆರ್ಗನೈಸೇಷನಿಂದ ಹೋಗ್ತಾ ಇರೋದು. ಸೊ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಸೊ ಇವಾಗ ಪ್ರೆಸೆಂಟು 3:30 ಟೈಮು, 4 ಗಂಟೆ ಇನ್ನು 2 ನಿಮಿಷ ಇದೆ. ಈಗ ಸದ್ಯಕ್ಕೆ ಇಬ್ಬರು ಬಂದಿದ್ದೀವಿ. ಸೊ ಭರತ್ ಹಾಯ್, ಗುಡ್ ಮಾರ್ನಿಂಗ್ ವರುಣ್ ಹಾಯ್, ನಮ್ಮ ಸಲಾಮು ಸೋಮೇಶ್, ವೆಲ್ಕಮ್ ಟು ಜಟಾಯು. ನಿಮಗೂ ವೆಲ್ಕಮ್ ಟು ಜಟಾಯು, ಹೊಸ ಮೆಂಬರ್ ಜಟಾಯಿಗೆ. ಸೊ ರೈಡ್ಗೆ ಹೊಸ ಇದಕ್ಕೆ ಸೊ ಇವರೆಲ್ಲ ಆಲ್ರೆಡಿ ಬಂದಿದ್ದಾರೆ ರೈಡ್ಸ್ಗೆ. ಸೊ ಇನ್ನೂ ಒಂದು 3 ಗಾಡಿ, ಟೋಟಲ್ 6 ಕಾರ್ ಅಂತ ಅಂದ್ಕೊಂಡಿದ್ದೀನಿ. 6 ಫಾರ್ಚುನರ್ ಸೇರಿ ಇಲ್ಲ, ಎಲ್ಲ ಇಲ್ಲಿಂದನೇ ಕಾರ್, ಅಲ್ಲಿಂದ ಆ ಕಾರ್ ಇಲ್ಲ. ಓಕೆ, ಸೊ ಟೋಟಲಾಗಿ 6 ಕಾರ್ ಅಂತ ಅಂದ್ಕೊಂಡಿದ್ದೀನಿ. ಒಂದು ಬೊಲ್ಯಾರೋ ಪ್ಲಸ್ ಬ್ರೀಝಾ, ಓಕೆ 5 ಕಾರು, ಸಾರಿ. ಸೊ 5 ಕಾರು ಟೋಟಲಾಗಿ 21 ಜನ ಓಡ್ತಾ ಇದ್ದೀವಿ. ಸೊ ಲಾಸ್ಟ್ ಮೂಮೆಂಟಲ್ಲಿ 3 ಜನ ಆ್ಯಕ್ಚುಲಿ 18 ಜನ ಇದ್ದಿದ್ದು, ಇನ್ನೂ 3 ಜನ ಆ್ಯಡ್ ಆದರು. ಸೊ ನೋಡ್ತಾ ಇರಿ, ಇನ್ನೂ ಮತ್ತು ಚಂಡೀಗಢದಿಂದ ಸ್ವಲ್ಪ ಇಬ್ಬರು ಜಾಯ್ನ್ ಆಗ್ತಾರೆ. ಇನ್ನೊಂದು ಕೆಲವು 2-3 ವೆಹಿಕಲ್ಗೆ ಕಾಯ್ತಾ ಇದ್ದೀವಿ ವಿಧಾನಸೌಧದಿಂದ. ಒನ್ ಟೈಮಲ್ಲಿ ನಾನು ಒಂದು ಕೆಲಸದಲ್ಲಿದ್ದಾಗ ನಾನು ಇದೇ ಜಾಗದಲ್ಲಿ ಎಷ್ಟೋ ಸೆಷನ್ಗಳು ಮತ್ತು ರಾತ್ರಿ ಬೇರೆ ಟೈಮಲ್ಲಿ ಡ್ಯೂಟಿ ಟೈಮಲ್ಲೆಲ್ಲ ಇಲ್ಲೆಲ್ಲ ಓಡಾಡಿದ್ದೀನಿ. ಮತ್ತು ಒಳಗಡೆ ಇರೋ ಆಫೀಸ್ಗಳು, ಚೇಂಬರ್ಸ್ಗಳು, ಎಷ್ಟೋ ಡಿಪಾರ್ಟ್ಮೆಂಟ್ಸ್ಗಳು. ಯಾಕಂದರೆ ನಮ್ಮದೊಂದು ಡಿಪಾರ್ಟ್ಮೆಂಟ್ ಅಂದಮೇಲೆ ವಿಧಾನಸೌಧ ಲಿಂಕ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ವಿಧಾನಸೌಧಕ್ಕೆ ಬರಲೇಬೇಕು. ಸೊ ಯಾವುದೇ ಗೌರ್ಮೆಂಟ್ ಎಂಪ್ಲಾಯಿ ಕೆಲಸ ಮಾಡೋರು ಒನ್ ಟೈಮಲ್ಲಿ ಇಲ್ಲೇ ಇದೆ. ಇವತ್ತು ಕೆಲಸ ಬಿಟ್ಟು, ಗೌರ್ಮೆಂಟ್ ಕೆಲಸ ಬಿಟ್ಟು ಎಷ್ಟೋ ವರ್ಷ ಆಯಿತು ಬಿಡಿ. ಇವತ್ತು ಒಂದು ಕ್ಲಬ್ ಆರ್ಗನೈಸೇಷನ್ ಮಾಡಿ ನನ್ನದೇ ಆದ ಓನ್ ಕ್ಲಬ್ಬು ಜಟಾಯು 4x4 ಅಡ್ವೆಂಚರ್ಸು. ಗಾಡಿ ರೆಡಿ ಇದೆ, ತಾರ್ ಮಾತ್ರ ನೋಡಿ ಫುಲ್ಲು ಮಾಡಿಫಿಕೇಷನು. ಅವತ್ತು ಹೆಂಗಿತ್ತು, ಇನ್ನೂ ಒಂದು ರೌಂಡ್ ಎಕ್ಸ್ಟ್ರಾ ಜಿಂಕ್ ಚಾಕಾಗಿ ರೆಡಿಯಾಗಿದೆ. ಸೊ ನೆನ್ನೆ ರಾತ್ರಿ ಪೂಜೆ ಮಾಡಿಸ್ಕೊಂಡೆ ಮನೆ ಹತ್ರನೇ, ಬೆಳಗ್ಗೆ ಮಾಡಿಸ್ಕೊಂಡು ಓಡ್ತಾ ಇದ್ದೀನಿ ನೋಡಿ. ಫುಲ್ಲಿ ಲೋಡೆಡು. ಸ್ವಲ್ಪ ಲಗೇಜ್ಗಳಿದೆ, ಆಲ್ಮೋಸ್ಟ್ 10 ಜನ ಅಷ್ಟು 10 ಜನದ್ದು ಲಗೇಜು ಇಲ್ಲೇ ಇದೆ. ತುಂಬ ಒಬ್ಬೊಬ್ಬರು 2-3 ಕಿಟ್ಟು ಇಟ್ಕೊಂಡಿದ್ದಾರೆ. ಎಲ್ಲ ಬಾಯ್ಸ್ಗೂ ವೀಟಿಂಗು. ಇಷ್ಟು ಗಾಡಿ ಬಂದಿದೆ. ಈಗ ಅಭಿ ಗಾಡಿನೂ ಬಂತು, ಇನ್ನೊಂದು ಗಾಡಿ ಬರಬೇಕು ಬ್ರೆಝಾ. ಸೊ ಬ್ರೆಝಾ ಬಂದರೆ 5 ಗಾಡಿ, 1 2 3 4 5. ಸೊ ಟೋಟಲಾಗಿ 21 ಜನ ಅಲ್ಲೂ ಜಾಯ್ನ್ ಆಗ್ತಾರೆ ಕೆಲವರು. ನಮ್ಮ ಸುಜಿತ್ ಅವರು ಗಾಡಿಗೆ ಪೂಜೆ ಮಾಡ್ತಾರೆ, ಒಳ್ಳೇದಾಗಲಿ ಅಂತ. ಯಾವುದೇ ಕೆಟ್ಟ ಕಣ್ಣು ಬೀಳ್ದಿದ್ದಂಗೆ ಒಳ್ಳೇದಾಗಲಿ ಅಂತ ಹೇಳಿ ಬೈ. ಒಳ್ಳೇದಾಗಲಿ ಹೇಳ್ಕೊಂಡು ಹೋಯ್ತಾ ಇರ್ಬೇಕು, ಒಳ್ಳೇದಾಗಲಿ ಅಂತ. ವಿಧಾನಸೌಧ ಮುಂದೆ ಪೂಜೆ, ಹಂಗೆ ವಿಧಾನಸೌಧಕ್ಕೂ ಪೂಜೆ ಮಾಡಿ, ಸ್ವಲ್ಪ ಒಳ್ಳೆ ಕೆಲಸ ಮಾಡಿ ಅಂತ. ಮಾಡೋದು ಮಾಡ್ತೀರಾ, ಸ್ವಲ್ಪ ಕಡಿಮೆ ತೊಗೊಂಡು ಒಳ್ಳೆ ಕೆಲಸ ಮಾಡಿ ಅಂತ. ನೀವು ಉಗ್ರ ಪೂಜೆ ಮಾಡ್ತಿರೋದು ನೋಡಿ, ಯಾರಾದ್ರೂ ವಿಧಾನಸೌಧ ಮಾಟ ಮಂತ್ರ ಮಾಡಿಸ್ತಾರೆ ಅನ್ಕೋಬೇಕು. ಇಲ್ಲೆಲ್ಲ ಪೂಜೆ ಹಿಂಗೆ ಇಟ್ಬಿಟ್ಟು ಹೋಗ್ಬಿಟ್ರೆ. ಆಮೇಲೆ ಏನಿಲ್ಲ, ಸಿದ್ದರಾಮಯ್ಯ ಅವರು ಯಾರು ಇದು ಮಾಟ ಮಂತ್ರ ಮಾಡಿಸಿ ಅವ್ರಿಗೆ ತನಿಖೆ ಆಗಲಿ, ಸಮಿತಿ ಮಾಡ್ರಿ ಅಂತಾರೆ. ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾರೆ, ರೇವಣ್ಣ ಮೇಲೆ ಹಾಕ್ತಾರೆ. ರೇವಣ್ಣನೇ ಬಂದಿರೋದು ಇಲ್ಲಿಗೆ ಅಂತ. ಆಮೇಲೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ನೀವು ಸಮಿತಿ ಮಾಡಿ ತನಿಖೆ ಮಾಡ್ರಿ ಅಂತ. SIT ಕೊಡ್ಬೇಕಾಗತ್ತೆ. ನಮ್ಮ ಟೀಮಲ್ಲಿ ಯಾರು ಈ ಥರ ಇರಬೇಕು, ದೈವ ಭಕ್ತಿ ಇರೋರು. ಬೈ ನಿಮ್ಗೇನು ಭಕ್ತಿ ಬೈ ಜಾಸ್ತಿ? ನಮಗೂ ದೇವ್ರದೇ ಬೈ. ಅಲ್ಲ ಸ್ಪೆಷಲ್ ಪೂಜೆ ಏನಿಲ್ಲ, ಎಲ್ಲ ಒಂದೇನೆ. 500 ರೂಪಾಯಿ ಕೊಡ್ತಾರೆ ಓನರ್ಗಳು ಇದೆ. ಇನ್ನು ಗಾಡಿ ಸುತ್ತಕ್ಕೆ ಮುಂಚೆ ಗಾಡಿ ಓನರ್ ಯಾರು ಅಂತ ಕೇಳಿ ಗಾಡಿ ಲೈನ್ ಅಪ್ ಆಯಿತು. ಫೈನಲಿ 5 ಗಾಡಿ ಆಯಿತು. ಬ್ರಿಜಾ ವೇಟಿಂಗ್ ಇತ್ತು. ಈಗ ಫೈನಲಿ ಓಡಾದೆ. ಚಂದ್ರು ಅವರು ಬಂದಿದ್ದಾರೆ, ವೆಲ್ಕಮ್. ಯಾಕೆ ಲೇಟ್ ಆಯಿತು? ಹಂಗೆ ನಾಯಿ ಈಗ ಸೆಕೆಂಡ್ ಕೊಡೋಣ. ಹಾಯ್, ನಮಸ್ಕಾರ. ಚಂದ್ರು ಅವರು ಪಾರ್ಟ್ನರು ಬಂದಿಲ್ಲ ಕೊನೆಗೂ. ಎಲ್ಲಿಗೆ? ಅಲ್ಲ ಇಲ್ಲಿಗೆ ಬರ್ತಾರಾ? ಟೈಮ್ ಆಯಿತು. ಓಕೆ ಸರಿ ಹಂಗಾರೆ. ಸೊ ಗಾಡಿ ಎಲ್ಲ ಪೂಜೆ ಆಯಿತು. ಪೂಜೆ ಆದಮೇಲೆ ಇನ್ನೇನು ಟೋಟಲ್ 5 ಗಾಡಿ ಓಡ್ತಾ ಇದ್ದೀವಿ, 5 ಕಾರು. ಸೊ 21 ಜನ. ಅಲ್ಲಿಂದ ಒಂದಿಬ್ಬರು ಬರ್ತಾರೆ.
ಇನ್ನೇನಿಲ್ಲ, ಒಬ್ರು ವೆಯ್ಟಿಂಗು. ಮಧು ಲಾಸ್ಟ್ ಮೂಮೆಂಟಲ್ಲಿ ಜಾಯ್ನ್ ಆಗ್ತಾರೋ ಏನೋ ಅಂತ ನನಗೂ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ತಾಯಿದೆ. ಅವ್ರು ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಆಗಿಬಿಟ್ಟು ನೋಡೋಣ. ಹೋಗು. ಒಳ್ಳೆ ಸನ್ರೈಸ್ ಆಗ್ತಾ ಇದೆ ಹಿಂದೆಗಡೆ ರೈಟ್ ಸೈಡಲ್ಲಿ. ಏನು ಒಳ್ಳೆ ಬ್ಯಾಕ್ ಡ್ರಾಪಲ್ಲಿ ಆಲ್ಮೋಸ್ಟು 6:15 ಆಯಿತು. ಪೆನಕೊಂಡೆ ಅನಂತಪುರ ಹತ್ತತ್ರ ಇದ್ದೀವಿ. ಕಿಯಾ ಶೋರೂಮು, ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆಯಲ್ಲ ಅಲ್ಲಿದ್ದೀವಿ. ಬ್ರೇಕ್ ಹಾಕ್ತೀವಿ. ಗಾಡಿ ಎತ್ತಿದ್ದು ನಾಲ್ಕು ಪಡ್ಕೊಂಡು ಬಂದುಬಿಟ್ಟಿದ್ದೀವಿ. ಏನು ಒಂದು 100 ಕಿಲೋಮೀಟ್ರ್ ಬಂದಿದ್ದೀವಿ ಬರೀ. ನಮ್ಮ ಸಲಾಮು ಮಕ್ಕ ನೋಡ್ತಾವ್ ನಿಂಗೆ. ಅವ್ನಿಗೆ ಇನ್ನೂ ಜ್ಯೂಸ್ ಹಾಕಿಲ್ಲ. ನಿಂಗೆ ಗೊತ್ತಾನೆ ಇನ್ನು ಬೆಲ್ಲೆ ಹೊಡಿಲಿಲ್ವೇ ಅಂತ ಕೂತಿದ್ದಾನೆ. ಬೆಲ್ಲು ಹೊಡೆದೇ ಇಲ್ಲ. ಯಾಕ್ರು ಹೋಗ್ತಾನೆ. ಟೀ ಸ್ಟಾಪ್ ಹಾಕ್ತೀವಿ ಅಂದರೆ ಅವ್ನು ನೋಡಿ, ನಾವು ಟೀ ಸ್ಟಾಪ್ ಹಾಕ್ತಾ ಅವನು ಅಣ್ಣ ಬ್ಲ್ಯಾಕ್ ಕಾಫಿ ತಗೋತಾನೆ. ಫೈನಲಿ ಒಳ್ಳೆ ಒಂದು ಟೀಮ್ ಜೊತೆ ಅದು ಸೋಮೇಶ್ ಬೈ ಇದೀವಿ. ನಾವೆಲ್ಲ ಲಡಾಖ್ ಮಾಡಿದ್ದು, ಕೇದಾರ್ನಾಥ್, ಬದ್ರಿನಾಥ್, ರಿಷಿಕೇಶ್, ಮನಾಲಿ ಆ ಕಡೆ ಎಲ್ಲ ಮಾಡಿ ಒಳ್ಳೆ ಅಡ್ವೆಂಚರ್ ಇತ್ತು. ಈ ಸತಿ ಒಂದು ಒಳ್ಳೆ ಅಡ್ವೆಂಚರ್ ಮಾಡೋಣ ಬೈ. ಅದಕ್ಕೆ ಅಂತಾನೆ ತಾನೇ ಹೊರಟಿರೋದು. ಖುಷಿ ಆಗ್ತಿದೆ. ನಮ್ಮ ಜೊತೆ ಒಳ್ಳೆ ದೊಡ್ಡ ರೈಡ್ಗೆ ನಮ್ಮ ಮನೇಲಿ ಬರ್ತಾ ಇರೋದು. ಜಟಾಯು ಕ್ಲಬ್ಗೆ ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ದೊಡ್ಡ ರೈಡೇ ಬಂದ್ಬಿಟ್ಟಿದ್ದೀರಿ ಡೈರೆಕ್ಟ್. ಹೊಡೆದ್ರೆ ಅಲ್ಲೇ ಇಲ್ಲಿ ನೋಡಿ ಬಂದಿಲ್ಲ ಇವನಿಗೆ ಸ್ಲೋ ಸಲ ನೋಡೋ. ಕಾಫಿ ನಿಲ್ಸಿದ್ರೆ ನಾನು ಎಣ್ಣೆ ಹೊಡಿತಾ ಚಲೋ. ಆಯ್ತು ಕಣ, ನಾವು ಟೀ ಟೈಮ್ಗೆ ಅಂತ ನಿಲ್ಸಿದ್ರಿ ನಾನು ನೋಡಿ. ಆಯ್ತು. ಓಕೆ, ಈಗ ಇವರು ಟೆಕ್ನೋವೈಟ್ಸ್ ಅವರು ನಮಗೆ ಸ್ಪಿಟಿಗೆ ಅಂತ ಸ್ಪಾನ್ಸರ್ ಮಾಡಿದರು ಹೊಸಪೇಟೆ. ಸೊ ಚಂದ್ರು ಕಡೆಯಿಂದ. ಸೊ ಚಂದ್ರು ಅವರು ಇದೇ ಕಂಪ್ನಿಲಿ ವರ್ಕ್ ಮಾಡೋದು. ಸೊ ಇದು ಹೊಸಪೇಟೆ. ಸೊ ಒಳ್ಳೆ ಒಂದು ಟೀ ಶರ್ಟ್ಸ್ನ ಸ್ಪಾನ್ಸರ್ ಮಾಡಿದ್ದಾರೆ. ಜಟಾಯುದು ವಿಂಟರ್ ಸ್ಪಿಟಿ, ಟೀಮ್ ಜಟಾಯು ವಿಂಟರ್ ಸ್ಪಿಟಿ 2026 ತೊಗೊಳ್ಳಿ ಈ ಕಡೆ. ಬ್ರೇಕ್ಫಾಸ್ಟ್ ಆಯಿತು A to B ಪೆನಕೊಂಡ ಹತ್ರ. ಆಲ್ಮೋಸ್ಟು 8:30 ಆಗಿದೆ. ಸ್ವಲ್ಪ ಇನ್ನೊಬ್ಬರು ನಮ್ಮ ಚಂದ್ರು ಮತ್ತು ವಿಶ್ವ ಅವರು ಲೇಟಾಗಿ ಹೊರಟರು. ಸ್ವಲ್ಪ ಅವ್ರ ಫ್ಯಾಮಿಲಿಯನ್ನು ಡ್ರಾಪ್ ಮಾಡಿ ಬರೋದಕ್ಕೆ ಕಾಯ್ತಾಯಿದ್ವಿ. ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ನಮ್ಮ ಸೋಮೇಶ್ ಅಣ್ಣ, ಮೈಸೂರು ಸೋಮೇಶ್ ಅರಸ್ ಅವರು ಶೆಡ್ ಆಗ್ಬಿಟ್ಟಿದ್ದಾರೆ. ಇವನು ಓಡಾಡ್ತವನೆ ಇನ್ನೂ. ಯಾಕೆ ಎಷ್ಟು ಹೊಡೆದಾಗಲೇ ಬೆಳಗ್ಗೆಯಿಂದ ಬರೀ ಇನ್ನೂ 6 ಗಂಟೆಯಿಂದ 8:30 1 ಕ್ವಾರ್ಟರ್ ಹೊಡೆದಿದ್ಯಾ. ಸೂಪರ್ ಕಣೋ ಇನ್ನು ಹುಷಾರು. ಅಂದಿವೆ ಹಂಗೆ ಟಿಫನ್ ಮಾಡ್ಕೊಂಡು ಹತ್ರದಲ್ಲೇ ಪೆಣಕೊಂಡಾಯಿತು. 8 ಕಿಲೋಮೀಟ್ರ್ ಇತ್ತು. ಸುಮ್ಮನೆ ಬಂದಿದ್ದೀವಲ್ಲ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಆಗ್ಬಿಟ್ಟು ಪೆಣಕೊಂಡ ಘಾಟ್ ಸೆಕ್ಷನ್ ಒಳ್ಳೆ ಬೈಕರ್ಸ್ಗಂತೂ ಸ್ವರ್ಗ. ಈಗ ಕರ್ನಾಟಕದವರೆಲ್ಲ ಸಖತ್ ಬರ್ತಿದ್ರು. ಆಮೇಲೆ ಬ್ಯಾನ್ ಮಾಡಿದ್ರು ಸ್ವಲ್ಪ ದಿವಸ. ಏನು ಜನ ಬರೋರು ಅಂದರೆ ಪೊಲೀಸವ್ರಿಗೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಜನ ಬರೋರು. ಸಖತ್ತಾಗಿದೆ ಪೆಣಕೊಂಡ ಫೋರ್ಟ್. ಇನ್ನೊಂದು 2 ಕಾರು ಆ ಕಡೆ ಪಾಸ್ ಆಗಿಬಿಟ್ಟಿದ್ದಾರೆ ಅವರು. ನಾವು ಈ ಕಡೆ ಬಂದು ಒಳ್ಳೆ ಸೂಪರ್ ಆಗಿದೆ. ಇವತ್ತು ಬೇರೆ ವೀಕೆಂಡ್ಸ್ ಯಾರೂ ಇಲ್ಲ. ಇನ್ನೇನು ಹೋಗ್ತಾ ಇದ್ದೀವಿ ಹೈವೇಲಿ. ಬೋರಿಂಗ್ ಹೈವೇ ಅನ್ಸ್ಕೊಳ್ಳಿಲ್ಲ. ಸುಮ್ಮನೆ ಹಾಡುಗಳು ಹಾಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅಣ್ಣ ಶೋ ತೋರಿಸ್ಕೊಂಡು ಹೋಯ್ತಾವನೆ. ನಮ್ಗೆ ಏನು ಮಾಡೋಣ ನಾವು. ಈ ಥರ ಮಜಾ ಕೊಡ್ತಾರೆ. ಓಕೆ ಇರ್ಲಿ ಬಿಡಿ. ಬಾಯ್ ಬಾಯ್. ಮಾತಾಡು. ಏನು ಮಾತಾಡ್ತಾ ಇಲ್ವಾ ನಾವು? ನೀ ಮಾತಾಡೋ. ನೀನ್ ಏನ್ ಮಾತಾಡೋದು ಯಾವಾಗಲೂ ಕುಡ್ಕೊಂಡೇ ಇರ್ತೀಯಲ್ಲ ನೀನು. ನನ್ನ ಮಗ ಹಲೋ ನಮಸ್ಕಾರ. ನಮ್ಮ ಟಾರ್ಸನ್ ಇದಾನೆ, ಮಾತಾಡೋ. ಟ್ರಿಪ್ ಬಂದಿ ಕುಡಿಯಕ್ ಬಂದಿದ್ದೀನಿ. ನಮಸ್ಕಾರ ಕರ್ನಾಟಕ. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸುಸ್ವಾಗತ. ಇಲ್ಲೇ ಇದ್ದೀವಿ. ನಾವಿದ್ದೀವಿ ಈಗ ಹೈದರಾಬಾದ್ ಹತ್ತತ್ರ ಇದ್ದೀವಿ. ಬಾರ ಮುಂದೆ ಬಂದು ಮಾತಾಡೋ. ಹೈದರಾಬಾದ್ ಹತ್ತತ್ರ ಇದ್ದೀವಿ. ಹತ್ತತ್ರ ಇದ್ದೀವಿ. ಒಂದು 3 ಕ್ವಾರ್ಟರ್ ಕುಡ್ದಿದ್ದೀವಿ. ನೀನು ಅಭಿಮಾನಿಗಳಿಗೆಲ್ಲ ಏನು ಹೇಳ್ತೀಯಾ? ತುಂಬಾ ಅಭಿಮಾನಿಗಳು. ಅಭಿಮಾನಿಗಳು ದಯವಿಟ್ಟು ಎಲ್ಲ ಒಂದೊಂದು ಕ್ವಾರ್ಟರ್ ಹಾಕ ಮನೇಲಿ ಮಲ್ಕೊಳ್ಳಿ. ಮಾತಾಡು ಇವಾಗ ಮಾತಾಡು. ಆಯ್ತು ಆಗ್ತಾರೆ, ಬ್ಲಾಗಲ್ಲಿ ಆಗ್ತಾರೆ. ಮಾತಾಡು. ನಮಸ್ಕಾರ ಕರ್ನಾಟಕ ಹೇಳು. ಹೈದರಾಬಾದ್ ರೀಚ್ ಆಗಿದ್ದೀವಿ. 4:15 ಹೈದರಾಬಾದ್ ರೀಚ್ ಆಗೋಷ್ಟಕ್ಕೆ ಸ್ವಲ್ಪ ಊಟ ಗೀಟೆಲ್ಲ ಮಾಡ್ಕೊಂಡು ಬರೋಷ್ಟಕ್ಕೆ. ಸೊ ಹೈದರಾಬಾದ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹೈದರಾಬಾದು ಸ್ಟ್ರೈಟ್ ಹೋಗಿದ್ರೆ ನಾವು, ಆ ಕಡೆ ಹೋಗಿದ್ರೆ ಸ್ಟ್ರೈಟು ಸಿಟಿಗೆ ಹೋಗ್ತಾ ಇದ್ದೋ. ಸೊ ಈಗ ಹೈದರಾಬಾದು ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾಗ್ಪುರ್ ಇನ್ನೂ 500 ಕಿಲೋಮೀಟ್ರ್ ಇದೆ. ನೋಡಬೇಕು. ನಮ್ಮದು 533 ಇದೆಯಾ. ರಿಂಗ್ ರೋಡಲ್ಲಿ ಬಂದ್ವಲ್ಲ ಅದಕ್ಕೆ. ಎಷ್ಟು ಅವರ್ ಜರ್ನಿ ಆಗುತ್ತೋ ನೋಡೋದು. ನೈಟ್ ತನಕ ಹೊಡಿತೀವಿ. ಅದಾದಮೇಲೆ
ಹಂಗೆ ರೆಸ್ಟ್ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಏನು ಇವತ್ತು ಡೇ ಒನ್ನು ಹೊರಟಿದ್ದು ಬರೀ ಹೈವೇ, ನಾಳೆನೂ ಅಷ್ಟೇ. ಸೊ ಆಮೇಲೆ ನಮ್ಮದು ಸ್ಪಿಟಿ ಅಡ್ವೆಂಚರ್ ಸ್ಟಾರ್ಟ್ ಆಗೋದು 2 ದಿವಸ 13 ದಿವಸ ಆದಮೇಲೆ. ಹುಡುಗರಂತೂ ನಾನು ಫಸ್ಟ್ ಎಲ್ಲ ಜೋಶಾಗಿದ್ರು, ಮಾತಾಡಿ ಅಂತಿದ್ರು. ಈಗ ಅಷ್ಟೇ ಹಿಂಗುಡೆಗೆ ಅವ್ನು ನೋಡಲಿ ಸತ್ತೋಗ್ಬಿಟ್ಟು ಅವನು ಏನಿಲ್ಲ, ಕರ್ಕೊಂಡು ಹೋಗ್ಬೇಕಷ್ಟೇ ವಾಪಸ್ಸು. ಲೇ ಬರೀ ಕುಡಿಯೋದು ಬರೋದು. ನಾನು ಸೋಮೇಶ್ ಅವಾಗಿಂದ ಮಾತಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ. ಮನೋಜ್ ಅಷ್ಟೇ, ನಾವೇನೋ ಹೋಗ್ಕೊಂಡು ಮನೋಜ್ ಮಾತಾಡ್ತಾರೆ ಅಂದರೆ ಅವನು ಸೈಲೆಂಟು. ಅವ್ನು ತೊಡೆ ಮೇಲೆ ಮಲ್ಬಿಡೋ ನೀನು ಹಂಗೆ ಹಂಗೆ ತೊಡೆ ಮೇಲೆ ಹಾಕೊಳ್ಳಿ. ಒಳ್ಳೆ ರೋಡ್ ಇದೆ, ರಿಂಗ್ ರೋಡ್. ಆ್ಯಕ್ಚುಲಿ ನಮ್ಗೆ ಲಾಸ್ಟ್ ಟೈಮು 2 ವೀಲರ್ ಬಿಡಲಿಲ್ಲ ಇಲ್ಲಿ. ಎಕ್ಸ್ಪ್ರೆಸ್ ಅಂದ್ಬಿಟ್ಟು 2 ವೀಲರ್ ಬಿಟ್ಟಿಲ್ಲ, ಇದು ಹಿಂಗೆ ಔಟ್ರ್ ರಿಂಗ್ ರೋಡ್ ಅಂತ. ಸೊ ಸಾಕಾಗೈತೆ ರೋಡು, ಹೋಗ್ತಾ ಇದೀವಿ. ಅದೇ ಮಾಮೂಲಿ ನಮ್ಮ ಏರ್ಪೋರ್ಟ್ ರೋಡ್ ಇದ್ದಂಗಿದೆ. ಇಲ್ಲಿ ಬಿಡಿ ನೋಡಿ ಪಕ್ಕದಲ್ಲಿ ಇವರು ನೋಡಿ, ನಮ್ಮ ಬಾಯ್ಸ್ ಹೆಂಗೆ ಹೋಯ್ತಾರೆ ಅವ್ರಿಗೊಂಥರ. ಅವ್ರು ಫುಲ್ಲು ಇನ್ನೂ ಬಿಸಿ ರಕ್ತ ಜೋಶ್ ಹುಡುಗರಿಗೆ, ಎಲ್ಲೆಲ್ಲೋ ಜೋಶಾಗಿ ಜಾಲಿ ಓಡಾಡಿಸ್ತವ್ರೆ ನೋಡಿ, ಫುಲ್ ಜಾಲಿ ಮಾಡ್ತಾರೆ. ಫಸ್ಟ್ ಟೈಮ್ ಅನಿಸುತ್ತೆ ಅವರು ಇಷ್ಟು ಲಾಂಗ್ ಹೈವೇ ತೊಗೊಂಬಂದಿರೋದು ಕಾರು ಅಂತ ಅನಿಸುತ್ತೆ. ಇಷ್ಟು ಒಂಥರ ನ್ಯಾಷನಲ್ ಟ್ರಿಪ್ ಥರ ಇದು. ಫುಲ್ಲು ಸಖತ್ತಾಗಿ ಓಡಿಸ್ತಾರೆ ಗಾಡಿಯೆಲ್ಲ. ಇನ್ನೂ ಚಿಕ್ಕ ಏಜು 22-23 ವರ್ಷ ಅಷ್ಟೇ. ಸಖತ್ತಾಗಿ ಓಡಿಸ್ತಾರೆ ಗಾಡಿನೆಲ್ಲ. ಯಾವುದಪ್ಪ ಇದು ಎಕ್ಸ್ಪ್ರೆಸ್ಸು ಏನು ಬೈದು ಫೈನಾನ್ಷಿಯಲ್ ಪತೇಂಚೂರು ನಾಗ್ಪುರ್ ಆಯೇಗಾ ನಾಗ್ಪುರ್. ಟೈಮು 8:45. ಸೊ ಆಲ್ಮೋಸ್ಟ್ ನಾಗ್ಪುರ್ಗೆ ಇನ್ನೊಂದು 150 ಕಿಲೋಮೀಟರ್ಸ್ ಏನೋ ಇದೆ, 150-180 ಏನೋ ಇದೆ. ಸೊ ಊಟ ಮಾಡೋಣ ಅಂದ್ಬಿಟ್ಟು ಯಾವುದೋ ಪಂಜಾಬಿ ಡಾಬಾ ಸ್ಟೈಲಲ್ಲಿ ನಿಲ್ಲಿಸಿದ್ದೀವಿ. ಸೊ ಒಳ್ಳೆ ಚೇರ್ಗಿರಲಿಲ್ಲ, ಎಲ್ಲ ಬೇರೆ ಸ್ಟೈಲು ಕೂತ್ಕೊಳ್ಳೋದು ಎಲ್ಲ ಹಿಂಗೆ ಪಂಜಾಬಿ ಡಾಬಾ ಸ್ಟೈಲು. ಊಟ ಮಾಡೋಣ ಅಂತ ಇನ್ನೊಂದು ಚೂರು ಊಟ ಮಾಡಿ ಜರ್ನಿ ಕಂಟಿನ್ಯೂ ಮಾಡಿ ನಾಗ್ಪುರ ಆಲ್ಟ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಎಷ್ಟೊತ್ತಿಗೆ ಆಗ್ತೀವಿ ಅಂತ. ಆರ್ಡ್ರ್ ಮಾಡ್ತಾರೆ ಬಾಯ್ಸೆಲ್ಲ, ಆರ್ಡ್ರ್ ಮಾಡಿ ಬೈ. ಏನೇನು ನೋಡಿ ಬೈ, ಚೈನ್ ಹಾಕೋರೆ ಚಮ್ಗೆ ಕತ್ಕೊಂಡು ಹೋಯ್ತಾರೆ ಅಂತ. ಗಾಡಿ ತೊಗೊಳಕ್ಕೆ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು.